ಹೆಲೋ ವೀಕ್ಷಕರೇ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನಗೆ ಒಂದು ಆರ್ಡರ್ ಇತ್ತು, ಕಸ್ಟಮೈಸ್ಡು ಈ ಥರ ಫೋಟೋ ಬ್ಯಾಂಗಲ್ದು. ಸೊ ರೆಡಿ ಎಲ್ಲ ಮಾಡಿದ್ದೀನಿ. ಇವತ್ತು ಡಿಸ್ಪ್ಯಾಚ್ ಮಾಡಬೇಕು ಚಿತ್ರದುರ್ಗಕ್ಕೆ. ಸೊ ಅದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಅವರು ಪಿಂಕ್ ಕಲರಲ್ಲಿ ಹೇಳಿದರು. ಹಾಗೆ ಫೋಟೋಸ್ ಎಲ್ಲ ಸೆಂಡ್ ಮಾಡಿದರು ಫ್ರೆಂಡಿಗೆ ಗಿಫ್ಟ್ ಕೊಡೋದಕ್ಕೋಸ್ಕರ. ಈ ಒಂದು ಬ್ಯಾಂಗಲನ್ನು ಅವರು ನನ್ನ ಹತ್ರ ಮಾಡಿಸ್ಕೊಂಡಿರೋದು. ಸೊ ನಾನು ಫೋಟೋಸ್ ಎಲ್ಲ ಸೆಂಡ್ ಮಾಡಿದ್ದೆ. ಸೊ ಈ ಡಿಸೈನ್ನ ಚೂಸ್ ಮಾಡಿಕೊಂಡು ಈ ಕಲರಲ್ಲಿ ಬೇಕಿತ್ತು ಅಂತ ಹೇಳಿದ್ರು. ಸೊ ಈ ರೀತಿ ರೆಡಿ ಮಾಡಿದ್ದೀನಿ. ಹೇಗಿದೆ ಅಂತ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡಿ ಇಷ್ಟ ಆಗಿದ್ದರೆ. ನೋಡಿ, ಈ ರೀತಿ ಇದೆ ಇದು ಬ್ಯಾಂಗಲ್. ಮಧ್ಯದಲ್ಲಿ ಒಂದು 1 ಕಟ್ ಬ್ಯಾಂಗಲ್ ಇರುತ್ತೆ. ಸೈಡಲ್ಲಿ 4 ಕಟ್ ಬ್ಯಾಂಗಲ್ಸ್ ಒಂದಿರುತ್ತೆ. ಎರಡೂ ಕೈಗೂ ಒಂದು ಸೆಟ್ಟು ಈ ರೀತಿ ಬರುತ್ತೆ. ಈ ರೀತಿ ನೋಡಿ, 2 ಬ್ಯಾಂಗಲ್ಸ್ ಇದೆ ಅಲ್ವಾ, ನಾವು ಮಧ್ಯದಲ್ಲಿರುವಂತಹ ಕಡ ಬ್ಯಾಂಗಲ್ ಅಷ್ಟನ್ನಾದರೂ ಹಾಕ್ಕೊಳ್ಬಹುದು, ಇಲ್ವಾ ಸೈಡಲ್ಲಿರುವಂತಹ 4 ಕಟ್ ಬ್ಯಾಂಗಲ್ನ ಸೇರಿಸಿ ಸಹ ಹಾಕ್ಕೊಳ್ಬಹುದು. ಈ ಬ್ಯಾಂಗಲ್ ಅಂತೂ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ. ಈ ವಿಡಿಯೋಗಿಂತನೂ ರಿಯಲಾಗಿ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಇದೆ. ನಿಮಗೆ ಯಾರಿಗಾದರೂ ಈ ರೀತಿ ಬ್ಯಾಂಗಲ್ಸ್ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಫುಲ್ ಕಸ್ಟಮೈಸೇಷನ್ ಇರುತ್ತೆ. ನಿಮಗೆ ಸ್ಯಾರಿ, ಗೌನ್, ಡ್ರೆಸ್ ಮ್ಯಾಚ್ ಏನೇ ಬೇಕಿದ್ದರೂ ಕಸ್ಟಮೈಸೇಷನ್ ನಮ್ಮ ಹತ್ರ ಇರುತ್ತೆ. ಹಾಗೆ ವೆಡ್ಡಿಂಗ್ ಬ್ಯಾಂಗಲ್ಸ್ ಕೂಡ ಇರುತ್ತೆ. ಹಾಗೆ ಟ್ರೆಂಡಿ ಆಗಿರುವಂತಹ ಡಿಸೈನ್ಸ್ ಇರುತ್ತೆ, ಹೊಸ ಡಿಸೈನ್ಸ್ ಇರುತ್ತೆ. ಹಾಗೆ ನಮ್ಮ ಚಾನಲಲ್ಲಿ ಡೈಲಿ ಕೂಡ ವೀಡಿಯೋಸ್ ಬರ್ತಾನೆ ಇರುತ್ತೆ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದು ನೋಡಿ, ತುಂಬಾ ಟೈಮ್ ತೊಗೊಳ್ತು ಮಾಡೋದಕ್ಕೆ. 1 ಡೇ ಆಯಿತು ನನಗೆ ಇದನ್ನು ಮಾಡೋದಕ್ಕೆ. ತುಂಬಾ ಟೈಮ್ ಒಂದು ಕನ್ಸ್ಯೂಮನ್ನು ಮಾಡುತ್ತೆ. ಇದರಲ್ಲಿ ಈ ಒಂದು ಫ್ಲವರ್ ಡಿಸೈನ್ ಇದೆ ಅಲ್ವಾ, ಸೊ ಅದನ್ನು ಮಾಡೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಆ ಒಂದು ಫಸ್ಟ್ ಲೇಯರ್ ಫ್ಲವರು, ಅದ್ರ ಮೇಲೆ ಮತ್ತೆ ಫ್ಲವರ್ ರೀತಿ ಶೇಪ್ ಬರೋದಕ್ಕೆ ಅದನ್ನು ಮಾಡೋದಕ್ಕಂತೂ ತುಂಬಾ ಟೈಮ್ ತೊಗೊಳುತ್ತೆ. ಸೊ ತುಂಬಾ ಕಷ್ಟ ಇದೆ. ವಿಡಿಯೋದಲ್ಲಿ ನೋಡಿದಷ್ಟು ಈಸಿಯಾಗಿ ಇರಲ್ಲ. ಅಯ್ಯೋ ಬಿಡು, ಇದೇನು ಈ ಥರನಾ ಈಸಿ ಅಂತ ಅಂದ್ಕೊಂಡ್ಬಿಡ್ಬಹುದು. ಬಟ್ ನಾವು ತಿಳ್ಕೊಂಡಷ್ಟು ಈಸಿ ಇಲ್ಲ. ಯಾವುದೇ ಒಂದು ಆಗಲಿ ನಾವು ಅದನ್ನು ಮಾಡಿದಾಗಲೂ ಗೊತ್ತಾಗುತ್ತೋ ಏನು ಕಷ್ಟ, ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂದ್ಬಿಟ್ಟು. ಹಾಗೆ ಇದನ್ನು ಮಾಡೋದಕ್ಕೆ ಅಲ್ಲಿ ನಾವು ಕುಂದನ್ ಸ್ಟೋನನ್ನು ಸ್ಟಿಕ್ ಮಾಡಿರ್ತೀವಿ. ಸೊ ಅದು ಕೂಡ ಪ್ರೈಸಲ್ಲಿ ತುಂಬಾ ಕಾಸ್ಟ್ಲಿ ಇದೆ. ಆದ್ದರಿಂದ ಇದು ಯಾವುದೇ ಒಂದು ವರ್ಕಿಗಾದರೂ ಅದಕ್ಕೆ ಒಂದು ಬೆಲೆ, ಅದಕ್ಕೆ ಒಂದು ಟೈಮು ಕೂಡ ಬೇಕಾಗುತ್ತೆ. ಸೊ ಇದು ಫುಲ್ಲಿ ಹ್ಯಾಂಡ್ಮೇಡ್ ಆಗಿರುತ್ತೆ. ಯಾವುದೇ ಒಂದು ಮಷೀನಲ್ಲಿ ಮಾಡೋದಿಲ್ಲ, ಕೈಯಿಂದನೇ ನಾವು ಮಾಡಬೇಕಾಗುತ್ತೆ. ಇದು ಫುಲ್ಲಿ ಹ್ಯಾಂಡ್ಮೇಡ್ ಬ್ಯಾಂಗಲ್ಸ್ ಆಗಿರುತ್ತೆ. ನೋಡಿ, ಈ ರೀತಿ ಹಾಕ್ಕೊಳ್ಬಹುದು. 4 ಒಂದು ಸಲ ಹಾಕ್ಕೋಬೋದು, ಇಲ್ಲ ಒಂದು ಹಾಕ್ಕೋಬೋದು. ಸಿಂಪಲ್ ಚೂಡಿದಾರ್ ಆ ರೀತಿ ಆದರೆ ಒಂದು ಹಾಕ್ಕೊಳ್ಬಹುದು. ಈ ಒಂದು 4 ಕಟ್ ಬ್ಯಾಂಗಲ್ಸ್ನ ನಾವು ಗಾಜಿನ ಬಳೆಗಳ ಜೊತೆಗೂ ಕೂಡ ಮಿಕ್ಸ್ ಮಾಡಿ ಮ್ಯಾಚ್ ಮಾಡಿಬಿಟ್ಟು ಹಾಕ್ಕೊಳ್ಬಹುದು. ನೋಡಿ, ಈ ರೀತಿ ಕಾಣಿಸುತ್ತೆ. ಹೇಗಿದೆ ಅನ್ನೋದನ್ನು ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಹಾಗೆ ಈ ರೀತಿ ಯಾರಿಗಾದರೂ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಯಾರಿಗಾದರೂ ಈ ರೀತಿ ಬ್ಯಾಂಗಲ್ಸ್ ಬೇಕಿದೆ, ಈ ಒಂದು ವಿಡಿಯೋನ ಅವ್ರಿಗೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.